ಗೋಲ್ಡ್ ಮಾರ್ಕೆಟ್ ನ ಫ್ಯೂಚರ್ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ನಾವು ಡಿಡಾಲರೈಸೇಷನ್ ಬಗ್ಗೆ ತಿಳ್ಕೊಳ್ಬೇಕಾದ್ದು ಬಹಳ ಅವಶ್ಯಕ. ಜಾಗತಿಕ ಮಟ್ಟದಲ್ಲಿ ಎಲ್ಲಾ ವ್ಯವಹಾರಗಳು ನಡೆಯುವಂತದ್ದು US$ ನ ಮೇಲೆ. ಆಯಿಲ್ ಟ್ರೇಡ್ ಇರ್ಬೋದು ಅಥವಾ ಬೇರೆ ಯಾವುದೇ ಟ್ರೇಡ್ ಆದ್ರೂ. ಆದ್ರೆ ಇವತ್ತು ಅದನ್ನೇ US ಏನ್ ಮಾಡ್ತಾ ಇದೆ ಅಂತ ಒಂದು ಟೂಲ್ ಆಗಿ ಯೂಸ್ ಮಾಡಿ ಇತರ ದೇಶಗಳ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾ ಇದೆ. ಇದಕ್ಕೆ ಇತ್ತೀಚಿನ ಉದಾಹರಣೆ ನೋಡುದಿದ್ರೆ ಭಾರತಕ್ಕೆ ಆಯಿಲ್ ಪರ್ಚೇಸ್ ಮೇಲೆ US ಮಾಡ್ತಿರುವಂತಹ ಒಂದು ನಿರ್ಬಂಧಗಳಿರ್ಬೋದು, ರಷ್ಯಾದಿಂದ ಅಥವಾ ಇರಾನ್ ನಿಂದ ಆಯಿಲ್ ಪರ್ಚೇಸ್ ಮಾಡೋದಕ್ಕೆ ಅವರು ವಿಧಿಸುತ್ತಿರುವಂತಹ ಷರತ್ತುಗಳು, ಇದೆಲ್ಲವೂ ಕೂಡ ಸಾಧ್ಯವಾಗುವುದು US$ ನ ಆಧಿಪತ್ಯ ಇರುವುದರಿಂದ. ಈ ಡಿಡಾಲರೈಸೇಷನ್ ಅಂದ್ರೆ ಏನು ಅಂತ, ಜಗತ್ತಿನಲ್ಲಿ ಬಹಳಷ್ಟು ದೇಶಗಳು ಈಗ US$ ನ ಬದಲಿ ವ್ಯವಸ್ಥೆಯನ್ನು ಹುಡುಕ್ತಾ ಇವೆ. ಅದಕ್ಕೆ ಮೊದಲನೇದಾಗಿ ಈಗ ಬ್ರಿಕ್ಸ್ ನೇಷನ್ಸ್, ಭಾರತ, ಚೈನಾ, ರಷ್ಯಾ ಸೇರಿದಂತೆ ಬ್ರಿಕ್ಸ್ ರಾಷ್ಟ್ರಗಳು ಏನ್ ಮಾಡ್ತಾ ಇದೆ ಅಂದ್ರೆ ತಮ್ಮದೇ ಆದಂತಹ ಒಂದು ಹೊಸ ಕರೆನ್ಸಿಯನ್ನು ರೂಪಿಸುವ ನಿಟ್ಟಿನಲ್ಲಿ ಕೂಡ ಆಲೋಚನೆ ಮಾಡ್ತಾ ಇದೆ. ಮೋಸ್ಟ್ಲಿ ಈ ಒಂದು ಕರೆನ್ಸಿ ಗೋಲ್ಡ್ ಬ್ಯಾಕ್ಡ್ ಆಗಿರೋ ಸಾಧ್ಯತೆ ಕೂಡ ಇದೆ. ಇದಕ್ಕೆ ಇರ್ಬೋದು ಮೋಸ್ಟ್ಲಿ ಚೈನಾ ಭಾರತದ ಬಹಳಷ್ಟು ಪ್ರಮಾಣದಲ್ಲಿ ಗೋಲ್ಡ್ ಅನ್ನು ಖರೀದಿಸ್ತಾ ಇದೆ. ಸೊ ಇದೆಲ್ಲ ಸಾಧ್ಯವಾದರೆ ಮುಂದೊಂದು ದಿನ ಅಮೆರಿಕದ ಆಧಿಪತ್ಯ ಕಡಿಮೆಯಾಗಿ ಇತರ ದೇಶಗಳು ಒಂದು ಮಲ್ಟಿಪೋಲಾರ್ ವರ್ಲ್ಡ್ ಗೆ ಹೋಗುವಾಗ ಸಹಜವಾಗಿಯೇ ಗೋಲ್ಡ್ ನ ಡಿಮ್ಯಾಂಡ್ ಬಹಳಷ್ಟು ಹೆಚ್ಚುತ್ತದೆ ಮತ್ತು ಗೋಲ್ಡ್ ನ ವ್ಯಾಲ್ಯೂ ಬಹಳಷ್ಟು ಇನ್ಕ್ರೀಸ್ ಆಗುವಂತಹ ಸಾಧ್ಯತೆ ಇರುತ್ತೆ.